ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೂ ಜುಲೈ ತಿಂಗಳ ಮುಂಗಡ ಶುಭಾಶಯಗಳು. ಬಂಧುಗಳೇ, 2026ರ ಜುಲೈ ತಿಂಗಳು ಆರಂಭವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದರೆ ಈ ಜುಲೈ ತಿಂಗಳ ಮೊದಲ ದಿನವೇ ಅತ್ಯಂತ ಅದ್ಭುತವಾದ ಅಪರೂಪದ ದಿನ ಅಂತಾನೆ ಹೇಳಬಹುದು. ಹೌದು, ಜುಲೈ 1ರಂದೇ ಆಕಾಶಮಂಡಲದಲ್ಲಿ ಅತ್ಯಂತ ಲಾಭದಾಯಕವಾದ ಮಹತ್ತರವಾದ ದಶಾಂಕ ಯೋಗ ನಿರ್ಮಾಣವಾಗ್ತಾ ಇದೆ. ಗುರುಗಳ ರಾಜನಾದ ಸೂರ್ಯ ಮತ್ತು ಪ್ರಭಾವಿ ಗ್ರಹವಾದ ಯುರೇನಸ್ ಒಂದೇ ರೇಖೆಯ ಆಸುಪಾಸಿನಲ್ಲಿ ಬಂದು ವಿಶೇಷ ಕೋನವನ್ನು ಸೃಷ್ಟಿಸುವುದರಿಂದ ಈ ದಶಾಂಕ ಯೋಗದ ಉದಯವಾಗ್ತಾ ಇದೆ. ಈ ಯೋಗದ ಶುಭ ಪ್ರಭಾವದಿಂದಾಗಿ ಒಟ್ಟು 12 ರಾಶಿಗಳ ಪೈಕಿ 5 ಅದೃಷ್ಟವಂತ ರಾಶಿಗಳ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಅವರ ಕಷ್ಟಗಳೆಲ್ಲ ಕರಗಿ ಆರ್ಥಿಕ ಪ್ರಗತಿ, ಉತ್ತಮ ಆರೋಗ್ಯ ಮತ್ತು ನೆಮ್ಮದಿಯ ಜೀವನ ಅವರದಾಗಲಿದೆ. ಹಾಗಾದರೆ ಆ 5 ಅದೃಷ್ಟದ ರಾಶಿಗಳು ಯಾವುವು? ಈ ದಶಾಂಕ ಯೋಗದ ನಿಖರ ಸಮಯ ಯಾವುದು? ಇದರ ಸಂಪೂರ್ಣ ಜಾತಕ ಫಲ ಏನೆಂಬುದನ್ನು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಂಧುಗಳೇ, ಮೊದಲಿಗೆ ಈ ದಶಾಂಕ ಯೋಗ ಅಂದರೆ ಏನು, ಇದು ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರ್ಥ ಮಾಡಿಕೊಳ್ಳೋಣ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ 2026ರ ಜುಲೈ 1ರ ಸಂಜೆ ಸರಿಯಾಗಿ 6:59 ಗ್ರಹಗಳ ರಾಜನಾದ ಸೂರ್ಯದೇವ ಮತ್ತು ಆಧುನಿಕ ಜ್ಯೋತಿಷ್ಯದಲ್ಲಿ ತೀವ್ರ ಬದಲಾವಣೆಗಳಿಗೆ ಕಾರಣವಾಗುವ ಯುರೇನಸ್ ಗ್ರಹಗಳು ಪರಸ್ಪರ 36 ಡಿಗ್ರಿ ಅಂತರದಲ್ಲಿ ಚಲಿಸಲಿವೆ. ಜ್ಯೋತಿಷ್ಯದಲ್ಲಿ ಈ 36 ಡಿಗ್ರಿಯ ವಿಶೇಷ ಅಂತರದ ಸಂಯೋಜನೆಯನ್ನು ದಶಾಂಕ ಕೋನ ಅಥವಾ ದಶಾಂಕ ಯೋಗ ಅಂತ ಕರೆಯಲಾಗುತ್ತೆ. ಸೂರ್ಯನು ನಮ್ಮ ಆತ್ಮವಿಶ್ವಾಸ, ಕೀರ್ತಿ, ಸರ್ಕಾರಿ ಉದ್ಯೋಗ, ತಂದೆಯ ಸ್ಥಾನ ಮತ್ತು ಆರೋಗ್ಯವನ್ನು ಕರುಣಿಸುವಾತ. ಇನ್ನು ಯುರೇನಸ್ ಗ್ರಹವು ಹಠಾತ್ ಬದಲಾವಣೆ, ಹೊಸ ಆವಿಷ್ಕಾರ, ಆಧುನಿಕ ಆಲೋಚನೆ ಹಾಗೂ ಕ್ರಾಂತಿಕಾರಿ ಯಶಸ್ಸನ್ನು ತರುವಂತಹ ಗ್ರಹ. ಇವೆರಡರ ನಡುವೆ ಏರ್ಪಡುವ ಈ ದಶಾಂಕ ಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಸಕಾರಾತ್ಮಕ ತರಂಗವನ್ನು ಸೃಷ್ಟಿ ಮಾಡುತ್ತದೆ. ಸಾಮಾನ್ಯವಾಗಿ ಈ ಯೋಗದ ಪ್ರಭಾವದಿಂದಾಗಿ ಜನರ ಜೀವನದಲ್ಲಿ ಸಂತೋಷದ ಆಗಮನವಾಗುತ್ತದೆ. ವರ್ಷಗಳಿಂದ ಕಾಡುತ್ತಿದ್ದ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗುತ್ತವೆ. ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಆದರೆ ಈ ಬಾರಿ ಈ ಸೂರ್ಯ ಯುರೇನಸ್ ಸಂಯೋಗವು ವಿಶೇಷವಾಗಿ 5 ರಾಶಿಯವರಿಗೆ ಕುಬೇರ ಯೋಗಕ್ಕೆ ಸಮನಾದ ಫಲವನ್ನು ನೀಡುತ್ತದೆ. ಬನ್ನಿ ಆ ರಾಶಿಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಕಟಕ ರಾಶಿ. ಈ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವಂತಹ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರಿಗೆ ಈ ದಶಾಂಕ ಯೋಗದ ನಿರ್ಮಾಣದಿಂದಾಗಿ ಅತ್ಯಂತ ಅದ್ಭುತ ದಿನಗಳು ಆರಂಭವಾಗಲಿವೆ. ಆರೋಗ್ಯ ಮತ್ತು ಆಯಸ್ಸು ವೃದ್ಧಿ. ಮೊದಲನೆಯದಾಗಿ ನಿಮ್ಮ ಆಯಸ್ಸು ಮತ್ತು ಆರೋಗ್ಯ ಬಹಳಷ್ಟು ವೃದ್ಧಿಯಾಗಲಿದೆ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಯಾವುದಾದರೂ ನಿಗೂಢ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಜುಲೈ 1ರ ನಂತರ ನಿಮ್ಮ ಆರೋಗ್ಯದಲ್ಲಿ ಅಭೂತಪೂರ್ವ ಸುಧಾರಣೆ ಕಂಡುಬರಲಿದೆ. ನಿಮಗೆ ಹೊಸ ಚೈತನ್ಯ ಸಿಗಲಿದೆ. ಕೌಟುಂಬಿಕ ಸಂತೋಷ. ಸೂರ್ಯ ಹಾಗೂ ಯುರೇನಸ್ ಗ್ರಹಗಳ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ. ವಿಶೇಷವಾಗಿ ಮಕ್ಕಳೊಂದಿಗೆ ಅದ್ಭುತವಾದ ಅವಿಸ್ಮರಣೀಯವಾದ ಕ್ಷಣಗಳನ್ನು ಕಳೆಯುವ ಸದಾವಕಾಶ ನಿಮಗೆ ಲಭಿಸಲಿದೆ.
ಮಕ್ಕಳ ಕಡೆಯಿಂದ ನಿಮಗೆ ಶುಭ ವಾರ್ತೆಗಳು ಕೇಳಿಬರಲಿವೆ. ಆರ್ಥಿಕ ಪರಿಸ್ಥಿತಿ. ಹಣಕಾಸಿಗೆ ಸಂಬಂಧಿಸಿದಂತೆ ಕಟಕ ರಾಶಿಯವರಿಗೆ ಯಾವುದೇ ರೀತಿಯ ಕೊರತೆ ಎದುರಾಗುವುದಿಲ್ಲ. ಸಿಕ್ಕಿಬಿದ್ದಿದ್ದ ಹಣ ಕೈ ಸೇರಬಹುದು. ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಹೊಸ ಉದ್ಯಮ ಅಥವಾ ಯೋಜನೆಗಳನ್ನು ಶುರು ಮಾಡಲು ಜುಲೈ ತಿಂಗಳು ಅತ್ಯಂತ ಪ್ರಸಕ್ತವಾದ ಸಮಯವಾಗಿದೆ. ಉದ್ಯೋಗಿಗಳಿಗೆ ಲಾಭ. ಕಚೇರಿಯಲ್ಲಿ ಕೆಲಸ ಮಾಡುವ ಕಟಕ ರಾಶಿಯವರಿಗೆ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಮತ್ತು ಪ್ರಶಂಸೆ ದೊರೆಯಲಿದೆ. ಪರಿಹಾರ. ಕಟಕ ರಾಶಿಯವರು ಈ ಯೋಗದ ಸಂಪೂರ್ಣ ಲಾಭ ಪಡೆಯಲು ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ತಾಮ್ರದ ಬಿಂದಿಗೆಯಿಂದ ಅರ್ಘ್ಯವನ್ನು ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ತುಲಾರಾಶಿ. ನಮ್ಮ ಎರಡನೇ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರಿಗೆ, ವಿಶೇಷವಾಗಿ ವಿವಾಹಿತರಿಗೆ, ಈ ದಶಾಂಕ ಯೋಗವು ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಜೀವನದಲ್ಲಿ ಹೊಸ ಅವಕಾಶಗಳು. ಜುಲೈ 1ರಂದು ನಿರ್ಮಾಣಗೊಳ್ಳಲಿರುವ ಈ ಯೋಗದಿಂದಾಗಿ ನಿಮ್ಮ ವೃತ್ತಿಜೀವನದಲ್ಲಿ ಮುಂದೆ ಸಾಗಲು ಅನೇಕ ಉತ್ತಮ ಅವಕಾಶಗಳು ತಾನಾಗಿಯೇ ಹುಡುಕಿಕೊಂಡು ಬರಲಿವೆ. ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುವ ಯೋಗವಿದೆ. ಕೌಟುಂಬಿಕ ವಾತಾವರಣ. ಮನೆಯಲ್ಲಿ ಇದ್ದಂತಹ ಕಲಹಗಳು, ಸಣ್ಣಪುಟ್ಟ ಜಗಳಗಳು ಮುಕ್ತಾಯವಾಗಿ ಮನೆಯ ವಾತಾವರಣವು ಮೊದಲಿಗಿಂತ ಹೆಚ್ಚು ಸಂತೋಷಮಯವಾಗಲಿದೆ. ಹಿರಿಯರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ನಿಮಗೆ ಸಿಗಲಿದೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದೆ. ಆರೋಗ್ಯದ ಸುಧಾರಣೆ. ಸೂರ್ಯ ಹಾಗೂ ಯುರೇನಸ್ ಗ್ರಹಗಳ ದಿವ್ಯ ದೃಷ್ಟಿಯಿಂದ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ದೂರವಾಗಲಿವೆ. ನೀವು ಹೆಚ್ಚು ಉತ್ಸಾಹದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತೀರಿ. ಉದ್ಯೋಗದಲ್ಲಿ ಪ್ರಗತಿ. ಉದ್ಯೋಗಸ್ಥರಿಗೆ ಸಂಬಳದ ಹೆಚ್ಚಳ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಪರಿಹಾರ. ತುಲಾರಾಶಿಯವರು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಆರ್ಥಿಕ ಲಾಭ ಇನ್ನೂ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿ. ಇನ್ನು ಮೂರನೆಯದಾಗಿ ಅದೃಷ್ಟ ಬದಲಾಗಲಿರುವ ರಾಶಿ ಎಂದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯ ಮತ್ತು ಯುರೇನಸ್ ಸಂಯೋಗವು ಆರ್ಥಿಕ ಶಿಸ್ತನ್ನು ತರಲಿದೆ. ಖರ್ಚುಗಳಿಗೆ ಬ್ರೇಕ್, ಉಳಿತಾಯ ಹೆಚ್ಚಳ. ಕಳೆದ ಕೆಲವು ದಿನಗಳಿಂದ ಅನಗತ್ಯ ಖರ್ಚುಗಳಿಂದಾಗಿ ನೀವು ತಲೆ ಕೆಡಿಸಿಕೊಂಡಿದ್ದರೆ ಈ ಅವಧಿಯಲ್ಲಿ ಆ ಖರ್ಚುಗಳೆಲ್ಲ ತಾನಾಗಿಯೇ ಹತೋಟಿಗೆ ಬರಲಿವೆ. ಇದರಿಂದಾಗಿ ಭವಿಷ್ಯಕ್ಕಾಗಿ ಒಂದು ಉತ್ತಮ ಮೊತ್ತವನ್ನು ಉಳಿತಾಯ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಮನಸ್ತಾಪಗಳ ನಿವಾರಣೆ. ಕೌಟುಂಬಿಕವಾಗಿ ಸಂಬಂಧಿಕರ ಜೊತೆ ಅಥವಾ ಮನೆಯವರ ಜೊತೆ ಇದ್ದ ಎಲ್ಲ ರೀತಿಯ ಜಗಳಗಳು, ತಪ್ಪು ಗ್ರಹಿಕೆಗಳು ದೂರವಾಗಲಿವೆ. ಪರಸ್ಪರ ಬಾಂಧವ್ಯ ಗಟ್ಟಿಯಾಗಲಿದೆ. ವಿವಾಹ ಯೋಗ. ಇನ್ನು ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ತಮ್ಮ ಆಪ್ತ ಸಂಬಂಧಿಕರ ಕಡೆಯಿಂದಲೇ ಅತ್ಯಂತ ಸೂಕ್ತವಾದ ಮತ್ತು ಉತ್ತಮವಾದ ವಿವಾಹ ಪ್ರಸ್ತಾಪಗಳು ಬರಲಿವೆ. ಹೂಡಿಕೆಯಿಂದ ಲಾಭ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಹೊಸ ಅವಕಾಶಗಳು ಸಿಗಲಿವೆ. ನೀವು ಈ ಹಿಂದೆ ಮಾಡಿದ್ದ ಹಳೆಯ ಹೂಡಿಕೆಗಳಿಂದ ಈಗ ನಿರೀಕ್ಷೆಗೂ ಮೀರಿದ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಪರಿಹಾರ. ವೃಶ್ಚಿಕ ರಾಶಿಯವರು ಮಂಗಳವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಉತ್ತಮ.
ಧನುರಾಶಿ. ನಾಲ್ಕನೇ ಅದೃಷ್ಟದ ರಾಶಿ ಧನುರಾಶಿ. ಧನುರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಯಾವುದಾದರೂ ಒಂದು ಮಹತ್ವದ ಕೆಲಸವನ್ನು ಪೂರ್ಣಗೊಳಿಸಬೇಕು ಎಂದು ಹಗಲಿರುಳು ಶ್ರಮಿಸುತ್ತಿದ್ದರೂ ಯಶಸ್ಸು ಸಿಗುತ್ತಿಲ್ಲ ಎಂದಾದರೆ ಇನ್ನು ಚಿಂತಿಸುವ ಅಗತ್ಯವಿಲ್ಲ. ಅದೃಷ್ಟದ ಸಂಪೂರ್ಣ ಬೆಂಬಲ. ಈ ದಶಾಂಕ ಯೋಗದ ಅವಧಿಯಲ್ಲಿ ನಿಮಗೆ ಭಾಗ್ಯದ ಅಂದರೆ ಅದೃಷ್ಟದ 100ಕ್ಕೆ 100ರಷ್ಟು ಬೆಂಬಲ ಸಿಗಲಿದೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿದ್ದ ಆಸೆಗಳೆಲ್ಲವೂ ಒಂದೊಂದಾಗಿ ಈಡೇರುವ ಅತ್ಯುತ್ತಮವಾದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆರ್ಥಿಕ ಸುಭದ್ರತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ಕೊರತೆ ಅಥವಾ ಆರ್ಥಿಕ ಬಿಕ್ಕಟ್ಟು ಎದುರಾಗುವುದಿಲ್ಲ. ಸಾಲದ ಬಾಧೆಗಳಿಂದ ಮುಕ್ತಿ ಸಿಗಲಿದೆ. ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಮಾಡುವ ಯೋಗವಿದೆ. ಸಂಬಂಧಗಳಲ್ಲಿ ಮಾಧುರ್ಯ. ಸೂರ್ಯ ಮತ್ತು ಯುರೇನಸ್ ಗ್ರಹಗಳ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಾಗೂ ಪ್ರೇಮ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ. ಪರಸ್ಪರ ನಂಬಿಕೆ ವೃದ್ಧಿಯಾಗಿ ನೀವು ಮಾನಸಿಕವಾಗಿ ಹೆಚ್ಚು ನೆಮ್ಮದಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಪರಿಹಾರ. ಧನುರಾಶಿಯವರು ಗುರುವಾರದ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಪಠಿಸುವುದರಿಂದ ಹಾಗೂ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲಗಳು ಹೆಚ್ಚಾಗುತ್ತವೆ. ಕುಂಭರಾಶಿ. ಇನ್ನು ಕೊನೆಯದಾಗಿ ಈ ದಶಾಂಕ ಯೋಗದಿಂದ ಭರಪೂರ ಲಾಭ ಪಡೆಯಲಿರುವ 5ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಯೋಗವು ಮಿಶ್ರ ಹಾಗೂ ಪ್ರಗತಿಪರ ಫಲಗಳನ್ನು ನೀಡಲಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ವಿದೇಶ ಯೋಗ. ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಉನ್ನತ ಅಭ್ಯಾಸಕ್ಕಾಗಿ ಅಥವಾ ಕೆಲಸದ ನಿಮಿತ್ತ ಮನೆಯಿಂದ ದೂರ ಬೇರೆ ಊರಿನಲ್ಲಿ ಅಥವಾ ವಿದೇಶದಲ್ಲಿ ಜೀವಿಸುತ್ತಿದ್ದರೆ ಈ ಅವಧಿಯಲ್ಲಿ ಅವರಿಗೆ ಅತ್ಯಂತ ಸೂಕ್ತವಾದ ಜೀವನ ಸಂಗಾತಿ ದೊರಕುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿವೆ. ಆರ್ಥಿಕ ಸುಧಾರಣೆ ಮತ್ತು ಎಚ್ಚರಿಕೆ. ಈ ದಶಾಂಕ ಯೋಗದ ವಿಶೇಷ ಅನುಗ್ರಹದಿಂದಾಗಿ ಕುಂಭರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಆದಾಗ್ಯೂ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅನುಭವಸ್ಥರ ಸಲಹೆ ಪಡೆಯದೆ ತರಾತುರಿಯಲ್ಲಿ ನಿರ್ಧಾರ ತಗೊಂಡ್ರೆ ಸಣ್ಣಪುಟ್ಟ ಆರ್ಥಿಕ ಹಾನಿಯನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಒಟ್ಟಾರೆ ಶುಭ ಫಲ. ಈ ಸಣ್ಣ ಎಚ್ಚರಿಕೆಯನ್ನು ಹೊರತುಪಡಿಸಿದರೆ ದಶಾಂಕ ಯೋಗವು ನಿಮಗೆ ಹೆಚ್ಚು ಹೆಚ್ಚು ಪ್ರಗತಿ ಮತ್ತು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಕರುಣಿಸಲಿದೆ. ಪರಿಹಾರ. ಕುಂಭರಾಶಿಯವರು ಶನಿವಾರದ ದಿನ ಸಾಸಿವೆ ಎಣ್ಣೆಯ ದೀಪವನ್ನು ಶನಿದೇವನಿಗೆ ಅಥವಾ ಅರಳಿ ಮರದ ಕೆಳಗೆ ಹಚ್ಚುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಜುಲೈ 1ರಂದು ಸಂಭವಿಸಲಿರುವ ಸೂರ್ಯ ಮತ್ತು ಯುರೇನಸ್ ಗ್ರಹಗಳ ಈ ಅಪರೂಪದ ಸಂಯೋಗದಿಂದಾಗಿ ನಿರ್ಮಾಣವಾಗಲಿರುವ ದಶಾಂಕ ಯೋಗವು ಕಟಕ, ತುಲಾ, ವೃಶ್ಚಿಕ, ಧನು ಮತ್ತು ಕುಂಭರಾಶಿಯವರ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆ ತರಲಿದೆ ಎಂದು. ನಿಮ್ಮ ರಾಶಿಯು ಇದರಲ್ಲಿ ಒಂದಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ತಪ್ಪದೆ ಬರೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರೆಯಬೇಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಹಾಗೂ ದೈವಿಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.